ನಮಸ್ಕಾರ ಎಲ್ರಿಗೂ. ಸೈಕಾಲಜಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ, ಇದು ಸೈಕಾಲಜಿಯ ಕೊನೆಯ ವಿಡಿಯೋ ಆಗಿದೆ ಸ್ನೇಹಿತರೆ. ಅಂದರೆ 2024ರ TET ಪರೀಕ್ಷೆಯಲ್ಲಿ ಕೇಳಿದಂತಹ CDP ಏನಿದೆಯಲ್ಲ, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅಂತ ಆ ಪತ್ರಿಕೆಯ ಕೊನೆಯ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ಇದು ಸಂಪೂರ್ಣವಾದಂಥ ವಿವರಣಾತ್ಮಕ ವಿಡಿಯೋದ ಕೊನೆಯ ವಿಡಿಯೋ. ಆದ್ದರಿಂದ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಈಗ ನಾನು ನೇರವಾಗಿ ಪ್ರಶ್ನೆಯನ್ನು ತೆಗೆದುಕೊಳ್ತೀನಿ. ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ ಅಂತ ಇದೆ. ಅದು ಆಪ್ಷನ್ ಯಾವ್ಯಾವ ಅಂತಂದರೆ ಸಂದರ್ಶನ ತಂತ್ರ, ಸಮಾಜಮಿತಿ ತಂತ್ರ, ವೀಕ್ಷಣಾ ತಂತ್ರ ಮತ್ತು ಪ್ರಕ್ಷೇಪಣ ತಂತ್ರ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ವೀಕ್ಷಣಾ ತಂತ್ರ ಸ್ನೇಹಿತರೆ. ಈ ವೀಕ್ಷಣಾ ತಂತ್ರದ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಕೆಳಗಡೆ ಹಾಕಿದ್ದೀನಿ. ಏನೇನಿದೆ ಅಂತ ಅಂದರೆ ವೀಕ್ಷಣಾ ತಂತ್ರ. ಈ ವೀಕ್ಷಣಾ ತಂತ್ರ ಅಥವಾ ಅವಲೋಕನ ತಂತ್ರವನ್ನು ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯೋದಕ್ಕೋಸ್ಕರ ಉಪಯೋಗ ಮಾಡ್ತೀವಿ. ಈ ವೀಕ್ಷಣಾ ತಂತ್ರವನ್ನು ಮೊದಲ ಬಾರಿಗೆ ಏನು ಅಂತಾರೆ ವರ್ತನಾ ಪಂಥದವರು ಕೊಟ್ಟರು. ಅದನ್ನು ಕೊಟ್ಟವರು ಯಾರು ಅಂತಂದ್ರೆ ಅಮೇರಿಕದ ಮನೋವಿಜ್ಞಾನಿ JB ವ್ಯಾಟ್ಸನ್ ರವರು ಕೊಟ್ಟರು. ಇನ್ನು ನೆಕ್ಸ್ಟು ವೀಕ್ಷಣೆಯಲ್ಲಿ 3 ವಿಧಗಳು ಬರ್ತವೆ. ಆ 3 ವಿಧಗಳು ಯಾವಂತಂದರೆ ಮೊದಲನೇದು ಅವಲೋಕನ, ಸ್ವಾಭಾವಿಕ ಅನ್ನೋ ಅವಲೋಕನ ಅಥವಾ ವೀಕ್ಷಣೆ. ಎರಡನೇದು ನಿಯಂತ್ರಿತ ವೀಕ್ಷಣೆ. ಮೂರನೇದು ಸಹಭಾಗಿ ವೀಕ್ಷಣೆ ಅಂತಂದು 3 ವಿಧಗಳು ಬರ್ತವೆ ಸ್ನೇಹಿತರೆ. ಅದರಲ್ಲಿ ಸ್ವಾಭಾವಿಕ ಅಥವಾ ಅನೌಪಚಾರಿಕ ವೀಕ್ಷಣೆ ಅಂತಂದರೆ ವ್ಯಕ್ತಿಯ ಅರಿವಿಗೆ ಬಾರದಂತೆ ಆ ವ್ಯಕ್ತಿಯನ್ನು ನಾವು ವೀಕ್ಷಿಸ್ತಾ ಹೋಗ್ತೀವಿ. ಅಂದರೆ ಈಗ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಆಟ ಆಡ್ತಾ ಇರ್ತಾರೆ ಅಥವಾ ಒಂಟಿಯಾಗಿದ್ದಾಗ ತರಗತಿಯ ಹೊರಗಡೆ ಇರುವಾಗ ಅವ್ರನ್ನ ನಾವು ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತೀವಿ. ವೀಕ್ಷಣೆ ಮಾಡೋದು ಅವರಿಗೆ ಅರಿವಿಗೆ ಬರಬಾರ್ದು. ಇನ್ನು ನೆಕ್ಸ್ಟು ಎರಡನೇದು ಯಾವುದು ಅಂತಂದರೆ ನಿಯಂತ್ರಿತವಾದಂತಹ ಅವಲೋಕನ. ಇಲ್ಲಿ ಏನು ಮಾಡ್ತೀವಿ ಅಂತಾರೆ ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಯನ್ನು ನಾವು ನಿಯಂತ್ರಿತ ಸನ್ನಿವೇಶಕ್ಕೆ ಅಳವಡಿಸಿ ಅವನನ್ನು ನಾವು ವೀಕ್ಷಣೆ ಮಾಡ್ತೀವಿ. ಅಲ್ಲೂ ಕೂಡ ಅವನಿಗೆ ಅರಿವಿಗೆ ಬಾರದಂತೆ ವೀಕ್ಷಣೆಯನ್ನು ಮಾಡಬೇಕು. ಉದಾಹರಣೆಗೆ ಏನಂತಾರೆ ತರಗತಿ ಕೋಣೆಯಲ್ಲಿ ನಾವು ವಿದ್ಯಾರ್ಥಿಯನ್ನು ವೀಕ್ಷಣೆ ಮಾಡೋದು ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಅಂದರೆ ಚರ್ಚಾ ಸ್ಪರ್ಧೆ ಈ ರೀತಿಯಾದಂತಹ ಸಹಪಠ್ಯ ಚಟುವಟಿಕೆಗಳಲ್ಲಿ ಕೂಡ ನಾವು ವೀಕ್ಷಣೆಯನ್ನು ಮಾಡ್ತಾ ಹೋಗ್ತೀವಿ. ಮತ್ತು ಸಂದರ್ಶನ ಮಾಡುವಾಗ ಅವರ ಎಲ್ಲ ಚಟುವಟಿಕೆಗಳನ್ನು ನಾವು ವೀಕ್ಷಣೆ ಮಾಡ್ತಾ ಹೋಗೋದು. ಇನ್ನು ಮೂರನೇದು ಏನಂತಾರೆ ಸಹಭಾಗಿ ಅವಲೋಕನ. ಸಹಭಾಗಿ ಅವಲೋಕನ ಅಂತಾರೆ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಆಟ ಆಡ್ತಾ ಅವರನ್ನು ಏನು ಮಾಡ್ತೀವಿ ಅಂತಾರೆ ನಾವು ಅವರ ಅರಿವಿಗೆ ಬಾರದಂತೆ ಅವ್ರನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಾ ಹೋಗ್ತೀವಿ. ಇದು ಏನಂತಂದರೆ ಸಹಭಾಗಿ ಅವಲೋಕನ ಅಂತ ಕರಿತೀವಿ. ನೆಕ್ಸ್ಟು ಮತ್ತೊಂದು ಆಪ್ಷನ್ ಏನಿದೆ ಅಂತಾರೆ ಸ್ನೇಹಿತರೆ ಸಂದರ್ಶನ ತಂತ್ರ ಅಂತ ಇದೆ. ಸಂದರ್ಶನ ತಂತ್ರ ಅಂದರೆ ಇದು ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸ್ತಕ್ಕಂಥ ಒಂದು ವಿಧಾನ. ಸಂದರ್ಶನದಲ್ಲಿ ಕೂಡ 3 ರೀತಿಯ ಸಂದರ್ಶನಗಳು ಬರ್ತವೆ. ಒಂದು ಔಪಚಾರಿಕ ಸಂದರ್ಶನ, 2 ಅನೌಪಚಾರಿಕ ಸಂದರ್ಶನ, 3ನೇದು ಸಾರ ಸಂಗ್ರಹ ಸಂದರ್ಶನ ಅಂತಂದು. ಔಪಚಾರಿಕ ಸಂದರ್ಶನದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಸಂದರ್ಶನಾರ್ಥಿ ಅಂದರೆ ಸಂದರ್ಶನಕ್ಕೆ ಬಂದಂಥ ವ್ಯಕ್ತಿಗೆ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮೊದಲೇ ನಾವು ನಿರ್ಧಾರ ಮಾಡಿಕೊಂಡು ರಚಿಸಿಕೊಂಡು ಅವುಗಳನ್ನು ಕ್ರಮವಾಗಿ ಒಂದೊಂದಾಗಿ ಕೇಳ್ತಾ ಹೋಗ್ತೀವಿ. ಇಲ್ಲಿ ಸಂದರ್ಶನ ಮಾಡ್ತಕ್ಕಂಥ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ವಿಶೇಷ ತರಬೇತಿಯ ಅವಶ್ಯಕತೆ ಇರೋದಿಲ್ಲ. ಇನ್ನು ಎರಡನೇದು ಅನೌಪಚಾರಿಕ ಸಂದರ್ಶನದಲ್ಲಿ ಏನಾಗುತ್ತೆ ಅಂತಂದರೆ ವಿಷಯಕ್ಕೆ ಸಂಬಂಧಿಸಿದಂತೆ ಸೂಕ್ತವೆನಿಸ್ತಕ್ಕಂತಹ ಪ್ರಶ್ನೆಗಳನ್ನು ಮತ್ತು ತಮಗೆ ಎಷ್ಟು ಬೇಕೋ ಅಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗೋದು. ಹೀಗೆ ಕೇಳ್ತಾ ಹೋದಾಗ ಅವರಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ಇದನ್ನು ಬಹಳಷ್ಟು ಏನಂತಂದರೆ ಮನೋರೋಗ ಚಿಕಿತ್ಸಕರು ಈ ವಿಧಾನವನ್ನು ಬಹಳಷ್ಟು ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ. ಈ ಪ್ರಶ್ನೆಯನ್ನು ಕೇಳಬಹುದು. ಅನೌಪಚಾರಿಕ ಸಂದರ್ಶನವನ್ನು ಹೆಚ್ಚಾಗಿ ಯಾರು ಬಳಸ್ತಾರೆ ಅಂತ ಮನೋರೋಗ ಚಿಕಿತ್ಸಕರು ಅಂದರೆ ಸೈಕಿಯಾಟ್ರಿಸ್ಟ್ ಅಂತ ಕರಿತೀವಲ್ಲ, ಅವರು ಈ ವಿಧಾನವನ್ನು ಈ ಸಂದರ್ಶನವನ್ನು ಮಾಡ್ತಾ ಹೋಗ್ತಾರೆ. ಈ ಸಂದರ್ಶನ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ವಿಶೇಷವಾದಂಥ ತರಬೇತಿ ಅವಶ್ಯಕತೆ ಇರುತ್ತೆ. ಯಾರು ಬೇಕವರು ಈ ಸಂದರ್ಶನವನ್ನು ಮಾಡೋದಕ್ಕೆ ಬರೋದಿಲ್ಲ. ಮೂರನೇದು ಸಾರ ಸಂಗ್ರಹ ಸಂದರ್ಶನ ಅಂತ ಇದೆ.
ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಂದರ್ಶನಾರ್ಥಿ ಅಂದರೆ ಸಂದರ್ಶನಕ್ಕೆ ಬಂದಂಥವ್ರಿಗೆ ಪ್ರಶ್ನೆ ಕೇಳೋದ್ರ ಜೊತೆಗೆ ಅವರೊಂದಿಗೆ ಚರ್ಚೆ ಮಾಡ್ತಾರೆ ಮತ್ತು ಆಮೇಲೆ ಅವರಿಗೆ ವಿವರಣೆ ನೀಡೋದಕ್ಕೆ ಬಹಳಷ್ಟು ಅವಕಾಶಗಳನ್ನು ನೀಡಲಾಗ್ತೈತಿ. ಈ ರೀತಿಯ ಸಂದರ್ಶನವನ್ನು ಎಲ್ಲಿ ಮಾಡ್ತಾರೆ ಅಂತಂದರೆ ಉದ್ಯೋಗ ನೇಮಕಾತಿಗಳಲ್ಲಿ ಉಪಯೋಗಿಸ್ತಾರೆ. ಅಂದರೆ IAS ಮತ್ತು KAS ಏನು ಹುದ್ದೆಗಳದಾವಲ್ಲ ಆ ಹುದ್ದೆಗಳಿಗೆ ಈ ರೀತಿಯ ಸಂದರ್ಶನವನ್ನು ನಡೆಸಲಾಗ್ತೈತಿ. ಮತ್ತೊಂದು ಆಯ್ಕೆ ಆಪ್ಷನ್ ಯಾವುದು ಅಂತಂದರೆ ಸಮಾಜಮಿತಿ ತಂತ್ರ ಅಂತ ಇದೆ. ಸಮಾಜಮಿತಿ ತಂತ್ರ ಸೋಷಿಯೋಮೆಟ್ರಿ ಅಂತಂದು ಕರಿತೀವಿ. ಈ ಸೋಷಿಯೋಮೆಟ್ರಿ ಸಮಾಜಮಿತಿ ತಂತ್ರವನ್ನು 1934ರಲ್ಲಿ ಆಸ್ಟ್ರಿಯಾ ದೇಶದ ಮನೋವಿಜ್ಞಾನಿ JL ಮೊರಿನೋ ಎನ್ನೋರು ರೂಪಿಸ್ತಾರೆ. ಇದು ಮುಖ್ಯವಾಗಿ ಯಾವುದಕ್ಕೋಸ್ಕರ ಈ ತಂತ್ರವನ್ನು ಉಪಯೋಗಿಸ್ತಾರೆ ಅಂತಂದರೆ ತರಗತಿಯಲ್ಲಿ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯಕವಾಗಿರ್ತಕ್ಕಂಥ ಒಂದು ತಂತ್ರ ಇದು. ಅಂದ್ರೆ ಈ ನಮ್ಮ ತರಗತಿ ಕೋಣೆಯಲ್ಲಿ ಯಾವ ರೀತಿಯ ವಿದ್ಯಾರ್ಥಿಗಳು ಸಾಮಾಜಿಕ ಸಂಬಂಧಗಳನ್ನು ಹೊಂದಿದ್ದಾರೆ ಅಂತಂದು ಅಧ್ಯಯನ ಮಾಡೋದಕ್ಕೋಸ್ಕರ ಈ ತಂತ್ರವನ್ನು ಉಪಯೋಗಿಸ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂತಾರೆ ಸಮಾಜ ಮಾತೃಕೆಗಳನ್ನು ಹಾಕಬೇಕು. ಮೊದಲು ಸಮಾಜ ಮಾತೃಕೆ ಯಾವ ರೀತಿಯಾಗಿರುತ್ತೆ ಅಂದರೆ N × N ಅಂದರೆ N × N ಅಂತಂದರೆ ಕಂಬ ಸಾಲುಗಳು ಮತ್ತು ಅಡ್ಡ ಸಾಲುಗಳು ಸಮನಾಗಿರ್ತವೆ. ಅಂದರೆ ಕಂಬ ಸಾಲುಗಳು 10 ಇದ್ವು ಅಂತಂದರೆ ಅಡ್ಡ ಸಾಲುಗಳು ಕೂಡ 10 ಆಗಿರ್ತವೆ. ಇಲ್ಲಿ ಏನು ಮಾಡ್ತೀವಿ ಅಂತಾರೆ ನಾವು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀವಿ. ಪ್ರಶ್ನೆಗಳನ್ನು ಕೇಳುವಾಗ ಆ ವಿದ್ಯಾರ್ಥಿ ಯಾವ ರೀತಿಯ ಪ್ರಶ್ನೆ ಕೇಳ್ತೀವಿ ಅಂತಂದರೆ ನಿನಗೆ ಯಾರ ಜೊತೆಗೆ ಕೂಡೋದಕ್ಕೆ ಅಂದರೆ ತರಗತಿಯಲ್ಲಿ ನೀನು ಯಾರ ಜೊತೆ ಕೂಡಲು ಇಷ್ಟಪಡ್ತೀಯಾ, ಯಾರ ಜೊತೆಗೆ ಸೇರಿ ಊಟ ಮಾಡೋದಕ್ಕೆ ಇಷ್ಟಪಡ್ತೀಯಾ, ಯಾರ ಜೊತೆಗೆ ಕುಳಿತು ಅಭ್ಯಾಸ ಮಾಡೋದಕ್ಕೆ ಇಷ್ಟಪಡ್ತೀಯಾ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಆಯ್ಕೆಗಳನ್ನು ತೆಗೆದುಕೊಂಡು ಈ ಮಾತೃಕೆಯಲ್ಲಿ ನಾವು ಅವರ ಆಯ್ಕೆಗಳನ್ನು ತುಂಬ್ತಾ ಹೋಗ್ತೀವಿ. ಕೊನೆಗೆ ಇದರ ಆಧಾರದ ಮೇಲೆ ಏನು ಮಾಡ್ತೀವಿ ಅಂತಂದರೆ ನಾವು ಸಮಾಜ ಆಲೇಖವನ್ನು ಅಂದರೆ ಸಮಾಜ ಆಲೇಖವನ್ನು ರಚಿಸ್ತೀವಿ. ಅಂದರೆ ಸಂಗ್ರಹಿಸಿದಂಥ ಎಲ್ಲ ದತ್ತಾಂಶಗಳಿಗೆ ನಾವು ಆಲೇಖವನ್ನು ರಚಿಸ್ತೀವಿ. ಅಂದರೆ ಆ ವಿದ್ಯಾರ್ಥಿಗಳನ್ನು ನಾವು ABCD ಈ ರೀತಿ ಇದ್ದರು ಅಂತಂದರೆ ಆವಾಗ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಇವನನ್ನು C ಇಷ್ಟಪಟ್ಟನಪ್ಪ ಅಂತಾರೆ. C ಇಲ್ಲಿ ತಾರೆಯಾಗಿ ಪರಿಗಣನೆ ತೆಗೆದುಕೊಳ್ತೀವಿ. ತಾರೆ ಅಥವಾ ನಕ್ಷತ್ರ ಅಂತಂದು ಕರಿತೀವಿ ಅವನನ್ನು. ಅಂದರೆ ಇವನಿಗೆ ಸಾಮಾಜಿಕ ಸಂಬಂಧ ಹೆಚ್ಚು ಇದೆ ಅಂತ ಅರ್ಥ. ಆನಂತರ ನೆಕ್ಸ್ಟ್ ಏನಂತಂದರೆ ಇಲ್ಲಿ A ಇವರು ಈ C ಇವನು ಕೂಡ D ಇಷ್ಟಪಡ್ತಾನೆ ಮತ್ತು ಯಾರನ್ನ B ಇಷ್ಟಪಡ್ತಾನೆ. ಆದ್ರೆ C A ಇಷ್ಟಪಡಲ್ಲ ಅಂತಂದ್ರೆ ಇಲ್ಲಿ ಏನಾಗ್ತಾನೆ ಅಂತಂದ್ರೆ ಇವನು ಒಂಟಿ ಆಗ್ತಾನೆ, ಅಂದರೆ ಏಕಾಂಗಿ ಆಗ್ತಾನೆ. ಬಿನೂ ಕೂಡ ಅವನ B ಇಷ್ಟಪಡ್ತಾನೆ, ಆದರೆ B A ಇಷ್ಟಪಡಲ್ಲ. A D ಕೂಡ ಇಷ್ಟಪಡ್ತಾನೆ, ಆದರೆ D A ಇಷ್ಟಪಡಲ್ಲ. ಇಲ್ಲಿ ಏನಾಗ್ತದೆ ಅಂದರೆ C ಏನಾಗ್ತಾನೆ ಅಂದರೆ ನಕ್ಷತ್ರವಾಗಿ ಪ್ರತಿನಿಧಿಸ್ತಾನೆ, A ಏಕಾಂಗಿ ಆಗ್ತಾನೆ. ಹೀಗೆ ಯಾರು ನಕ್ಷತ್ರ ಮತ್ತು ಯಾರು ಏಕಾಂಗಿಯಾಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತು ಪರಸ್ಪರ ವಿದ್ಯಾರ್ಥಿಗಳ ಏನಪ್ಪ ಅಂತಂದರೆ ಗುಂಪುಗಳನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ತೀವಿ. ಅಂದರೆ B ಮತ್ತು C ಇದು ಒಂದು ವಿದ್ಯಾರ್ಥಿಗಳ ಗುಂಪು, C ಮತ್ತು D ಇದು ಒಂದು ವಿದ್ಯಾರ್ಥಿಗಳ ಗುಂಪು ಆಯಿತು. ಈ ರೀತಿಯಾಗಿ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಇದನ್ನು ಸಮಾಜಮಿತಿ ತಂತ್ರ ಅಂತ ಕರೀತಾರೆ. ಇನ್ನು ಮತ್ತೊಂದು ಆಪ್ಷನ್ ಯಾವುದಿದೆ ಅಂತಂದರೆ ಪ್ರಕ್ಷೇಪಣಾ ತಂತ್ರ ಅಂತ ಇದೆ ಸ್ನೇಹಿತರೆ. ಪ್ರಕ್ಷೇಪಣಾ ತಂತ್ರ ಅಂತಂದರೆ ವ್ಯಕ್ತಿತ್ವವನ್ನು ಅಳೆಯೋದಕ್ಕೋಸ್ಕರ ರೂಪಿಸಿರ್ತಕ್ಕಂಥ ತಂತ್ರಗಳಿವು. ಇವು ಬಹಳಷ್ಟು ವೈಜ್ಞಾನಿಕವಾದಂಥ ತಂತ್ರಗಳು. ಇದನ್ನು ಯಾವುದಕ್ಕೋಸ್ಕರ ಮಾಡ್ತೀವಿ ಅಂತಂದರೆ ವ್ಯಕ್ತಿಯಲ್ಲಿ ಸುಪ್ತವಾಗಿರ್ತಕ್ಕಂತಹ ಧೋರಣೆಗಳು, ಸಂವೇಗಗಳು, ಕಲ್ಪನೆಗಳು, ಸ್ವಭಾವ, ಆಕಾಂಕ್ಷೆ ಮತ್ತು ಅವರ ತುಮುಲಗಳನ್ನು ಹೊರ ಹಾಕೋದಕ್ಕೋಸ್ಕರ ನಾವು ಈ ಪ್ರಕ್ಷೇಪಣ ತಂತ್ರಗಳನ್ನು ಬಳಸ್ತೀವಿ. ಉದಾಹರಣೆಗೆ ಇವನು ಭಾಳಷ್ಟು ಸಲ ಎಕ್ಸಾಮ್ನಲ್ಲಿ ಕೂಡ ಕೇಳಿದ್ದಾರೆ ಪ್ರಕ್ಷೇಪಣ ತಂತ್ರಕ್ಕೆ ಉದಾಹರಣೆ ಯಾವುದು ಅಂತ. ಒಂದೇದು ಉದಾಹರಣೆ ಯಾವುದು ಅಂತಾರೆ ರೋರ್ಶಾಕ್ ರವರ ಮಸಿಕಲೆ ಪರೀಕ್ಷೆ ಅಂತಂದು. ರೋರ್ಶಾಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡಿದ ಅಂದರೆ ಮಸಿಕಲೆ ಪರೀಕ್ಷೆಯನ್ನು 1921ರಲ್ಲಿ ರೂಪಿಸಿದರು. ಮತ್ತು ಇನ್ನೂ ಒಂದು ಪರೀಕ್ಷೆ ಐತಿ ಪೂರ್ವಾನುಭವ ವಿಷಯ ಪ್ರಚೋದಕ ಪರೀಕ್ಷೆ ಅಂತಂದು. ಇದನ್ನು ಸಿಂಪಲ್ಲಾಗಿ ಟ್ಯಾಟ್ ಅಂತ ಕರೀತಾರೆ. ಈ ಪ್ರಶ್ನೆಯನ್ನು ಕೂಡ ಭಾಳಷ್ಟು ಸಲ ಕೇಳಿದ್ದಾರೆ ಸ್ನೇಹಿತರೆ, ಮತ್ತು ಈ ಕೇಳ್ತಕ್ಕಂಥ ಸಂಭವ ಕೂಡ ಐತಿ. ಟ್ಯಾಟ್ ಪರೀಕ್ಷೆ ಅಂತಂದರೆ ಥೆಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ. ಇದನ್ನು ರೂಪಿಸಿದವರು ಯಾರು ಅಂತಾರೆ ಹೆನ್ರಿ ಮುರ್ರೆ ಮತ್ತು ಮೋರ್ಗನ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು.
ಈ ಇಬ್ಬರು ವ್ಯಕ್ತಿಗಳು ಸೇರಿ ಈ ಟ್ಯಾಟ್ ಪರೀಕ್ಷೆಯನ್ನು ರೂಪಿಸಿದರು. ಇನ್ನು ಇದೇ ರೀತಿಯಾದಂಥ ಪ್ರಕ್ಷೇಪಣ ತಂತ್ರಗಳು ಯಾವುವು ಅಂತಂದರೆ ವಾಕ್ಯ ಪೂರ್ಣಗೊಳಿಸುವ ಪರೀಕ್ಷೆ ಅಂತ. ಅಂದರೆ ವಾಕ್ಯವನ್ನು ಏನು ಮಾಡ್ತೀವಿ ಅಂದರೆ ಬಿಟ್ಟ ಸ್ಥಳ ಕೊಟ್ಟಿರ್ತಾರೆ, ಆ ಬಿಟ್ಟ ಸ್ಥಳವನ್ನು ಅವನು ಪೂರ್ಣ ಮಾಡಬೇಕು. ನೆಕ್ಸ್ಟು ನಾಟಕ ತಂತ್ರ, ಚಿತ್ರ ಬಿಡಿಸೋದು, ಕತೆ ಹೆಣೆಯೋದು. ಇದರಲ್ಲಿ ಚಿತ್ರ ಬಿಡಿಸೋದಂದರೆ ತನ್ನ ಮನಸ್ಸಿನ ಭಾವನೆಗಳನ್ನು ಅವನು ಬಿಡಿಸ್ತಾ ಹೋಗ್ತಾನೆ. ಅದನ್ನು ಮನೋವಿಜ್ಞಾನಿಗಳು ಅಧ್ಯಯನ ಮಾಡಿ ಯಾವ ರೀತಿಯ ವ್ಯಕ್ತಿತ್ವ ಇದೆ ಅಂತಂದು ಪರೀಕ್ಷೆ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಕತೆ ಹೆಣೆಯೋದು ಕೂಡ ಅದೇ ರೀತಿ, ಅವನ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳೇ ಕಥೆಯ ರೂಪದಲ್ಲಿ ಬರ್ತವೆ. ಆದ್ದರಿಂದ ಇವು ವ್ಯಕ್ತಿತ್ವವನ್ನು ಅಳಿತಕ್ಕಂತಹ ವೈಜ್ಞಾನಿಕ ತಂತ್ರಗಳಿವು. ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗಿಬಿಡೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ ಅಂತ ಇದೆ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಆನಂತರ ಡಿವೈಡೆಡ್ ಬೈ ಇದೆ ಮತ್ತು ಇಂಟು ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಅನುವಂಶೀಯತೆ ಮತ್ತು ಪರಿಸರ. ಅನುವಂಶೀಯತೆ ಮತ್ತು ಪರಿಸರ ಏನೈತಲ್ಲ, ಈ ರೀತಿಯ ಸಂಬಂಧವನ್ನು ವ್ಯಕ್ತಿತ್ವ ಹೊಂದಿರ್ತೈತಿ. ಅದಕ್ಕೋಸ್ಕರ ವ್ಯಕ್ತಿತ್ವ ಅಂದರೆ ಅದು ಅನುವಂಶೀಯತೆ ಮತ್ತು ಪರಿಸರದ ಗುಣಲಬ್ಧ ಆಗಿದೆ. ಅಂದರೆ ಪಿ ಈಸ್ ಈಕ್ವಲ್ ಟು ಎಚ್ ಇಂಟು ಇ. ಪಿ ಈಸ್ ಈಕ್ವಲ್ ಟು ಎಚ್ ಇಂಟು ಇ. ಎಚ್ ಅಂತ ಅಂದರೆ ಇಲ್ಲಿ ಹೆರಿಡಿಟಿ, ಅಂದರೆ ಆಮೇಲೆ ಇ ಅಂತಂದರೆ ಎನ್ವಿರಾನ್ಮೆಂಟ್ ಅಂತಂದು. ಅಂದರೆ ವ್ಯಕ್ತಿತ್ವದ ಮೇಲೆ ಈ ಅನುವಂಶೀಯತೆ ಮತ್ತು ಪರಿಸರ ಇವೆರಡೂ ಕೂಡ ಏನಂತಂದರೆ ಸಮಾನವಾದಂತಹ ಪ್ರಭಾವವನ್ನು ಬೀರ್ತವೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ಜನ ವ್ಯಕ್ತಿತ್ವದ ಮೇಲೆ ಪರಿಸರ ಹೆಚ್ಚು ಪ್ರಭಾವವನ್ನು ಬೀರ್ತೈತಿ ಅಂದವರು ಯಾರ್ಯಾರು ಅಂತಂದರೆ JB ವ್ಯಾಟ್ಸನ್ನು, BF ಸ್ಕಿನ್ನರು ಮತ್ತು ಜಾನ್ ಲಾಕ್. ಅದರಲ್ಲಿ JB ವ್ಯಾಟ್ಸನ್ ಏನು ಹೇಳ್ತಾನಂತಂದರೆ, ಇಬ್ಬರು ವ್ಯಕ್ತಿಗಳನ್ನು, ಸಮಾನವಾದಂಥ ಇಬ್ಬರು ವ್ಯಕ್ತಿಗಳನ್ನು, ಅಂದರೆ 2 ಮಕ್ಕಳನ್ನು ನನಗೆ ಕೊಡ್ರಿ, ನಾನು ಅವರನ್ನು ಐನ್ಸ್ಟೀನನ್ನಾಗಿ ಮಾಡ್ತೀನಿ, ಇಲ್ಲ ಹಿಟ್ಲರ್ನನ್ನಾಗಿ ಆದರೂ ಮಾಡ್ತೀನಿ. ಅಂದರೆ ಪರಿಸರ ಅಷ್ಟು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ಮಾತನ್ನು ಈ JB ವ್ಯಾಟ್ಸನ್ರವರು ಹೇಳ್ತಾರೆ. ಅದೇ ರೀತಿಯಾಗಿ ವ್ಯಕ್ತಿತ್ವದ ಮೇಲೆ ಅನುವಂಶೀಯತೆಯ ಪ್ರಭಾವ ಹೆಚ್ಚು ಇದೆ ಅಂತ ಹೇಳಿದವರು ಯಾರು ಅಂತಂದರೆ ಸರ್ ಫ್ರಾನ್ಸಿಸ್ ಗಾಲ್ಟನ್ ಮತ್ತು ಹ್ಯಾನ್ ಹೈಸೆಂಕ್ ಅಂತಕ್ಕಂಥವ್ರು. ಅದರಲ್ಲಿ ಫ್ರಾನ್ಸಿಸ್ ಗಾಲ್ಟನ್ರವರು ಏನು ಮಾಡ್ತಾರೆ ಅಂತಾರೆ, ನೇಚರ್ ವರ್ಸಸ್ ನರ್ಚರ್ ಅಂತ ಅಂದರು. ಅಂದರೆ ಸ್ವಭಾವ ಮತ್ತು ಪೋಷಣೆ ಅಂತ ಕರೆದಿದ್ದಾರೆ ಅವರು. ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಂತಂದರೆ, ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸತಕ್ಕಂಥ ಪರೀಕ್ಷೆ ಯಾವುದು ಅಂತ ಇದೆ ಸ್ನೇಹಿತರೆ. ಅಂದರೆ ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳಿಗೆ ಹೋಲಿಸಬೇಕು. ಅಂತಹ ಪರೀಕ್ಷೆ ಯಾವುದು ಅಂತಂದರೆ ಆಪ್ಷನ್ನು ಮಾನದಂಡ ಆಧಾರಿತ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ಪೂರ್ವ ಸೂಚಕ ಪರೀಕ್ಷೆ, ಪ್ರಮಾಣ ಆಧಾರಿತ ಪರೀಕ್ಷೆ ಅಂತೈತಿ. ಇದಕ್ಕೆ ಸರಿಯಾದಂಥ ಉತ್ತರ ಪ್ರಮಾಣ ಆಧಾರಿತ ಪರೀಕ್ಷೆ. ಹಾಗಾದರೆ ಪ್ರಮಾಣ ಆಧಾರಿತ ಪರೀಕ್ಷೆ ಅಂದರೆ ಏನು? ಇದನ್ನು ಇಂಗ್ಲೀಷ್ನಲ್ಲಿ NRT ಅಂತ ಕರೀತಾರೆ, ಅಂದರೆ ನಾರ್ಮ್ ರೆಫರೆನ್ಸ್ ಟೆಸ್ಟ್ ಅಂತ. ಹೀಗಂದ್ರೆ ಏನಂತಂದರೆ ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅಥವಾ ಅವನ ಗಳಿಸ್ತಕ್ಕಂಥ ಅಂಕಗಳನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸ್ತೀವಿ ಇಲ್ಲಿ. ಅಂದರೆ ಒಂದು ಗುಂಪಿನಲ್ಲಿ ಆ ವಿದ್ಯಾರ್ಥಿ ಯಾವ ಸ್ಥಾನವನ್ನು ಗಳಿಸಿದ, ಏನು ಸಾಧನೆಯನ್ನು ಮಾಡಿದ ಅನ್ನೋದನ್ನು ಇಲ್ಲಿ ಹೋಲಿಸ್ತೀವಿ. ಆದ್ದರಿಂದ ಇದನ್ನು ಪ್ರಮಾಣ ಆಧಾರಿತ ಪರೀಕ್ಷೆ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುದಂತಾರೆ ಸ್ಯಾಟ್ ಅಂತ. ಸ್ಯಾಟ್ ಅಂತಂದರೆ ಸ್ಕಾಲಸ್ಟಿಕ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತಂದು ಕರಿತೀವಿ. ಇನ್ನು ಮತ್ತೊಂದು ಪರೀಕ್ಷೆ ಯಾವುದಂತಾರೆ ಮಾನದಂಡ ಆಧಾರಿತ ಪರೀಕ್ಷೆ ಅಂತ. ಇದನ್ನು CRT ಅಂತ ಕರಿತೀವಿ, ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್ ಅಂತ. ಇಲ್ಲಿ ಏನು ಮಾಡ್ತೀವಿ ಅಂತಾರೆ, ಆ ವಿದ್ಯಾರ್ಥಿಯನ್ನು ಗುಂಪಿನಲ್ಲಿರ್ತಕ್ಕಂಥ ಮತ್ತೊಬ್ಬ ವಿದ್ಯಾರ್ಥಿಗೆ ನಾವು ಹೋಲಿಸೋದಕ್ಕೆ ಹೋಗಲ್ಲ. ಇದು ಪ್ರಮುಖವಾದಂಥ ಅಂಶ. ಏನಂತಾರೆ, ಪ್ರಮಾಣ ಆಧಾರಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯನ್ನು ಒಂದು ಗುಂಪಿನಲ್ಲಿರ್ತಕ್ಕಂಥ ಇನ್ನುಳಿದಂಥ ವಿದ್ಯಾರ್ಥಿಗಳಿಗೆ ಹೋಲಿಸ್ತೀವಿ. ಆದರೆ ಮಾನದಂಡ ಆಧಾರಿತ ಪರೀಕ್ಷೆಯಲ್ಲಿ ಮತ್ತೊಬ್ಬ ವಿದ್ಯಾರ್ಥಿಗಳೊಂದಿಗೆ ಹೋಲಿಸದೆ ಅವನು ಕಲಿತಂಥ ಸಾಮರ್ಥ್ಯಗಳನ್ನೇ ಹೋಲಿಕೆ ಮಾಡ್ತೀವಿ. ಅಂದರೆ ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಯಾವುದೇ ಒಂದು ನಿರ್ದಿಷ್ಟ ವಿಷಯವನ್ನು ಅಥವಾ ಕೌಶಲ್ಯವನ್ನು
ನಿರ್ದಿಷ್ಟಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿ ನಿರ್ಧಾರ ಮಾಡ್ತೀವಿ. ಅದನ್ನು ಮಾನದಂಡ ಆಧಾರಿತ ಪರೀಕ್ಷೆ ಅಂತಂದು ಕರೆಯಲಾಗ್ತೈತಿ. ಅಂದ್ರೆ ಇಲ್ಲಿ ಏನು ಮಾಡ್ತೀವಿ ಅಂತಾರೆ, ಒಬ್ಬ ವಿದ್ಯಾರ್ಥಿಗೆ ನಾವು 10 ಅಂಶಗಳನ್ನು ಕೊಟ್ಟಿವಿ ಅಂತ ಅಂದರೆ ಇಷ್ಟು ಅಂಶವನ್ನು ಕಲಿಬೇಕಾಗಿತ್ತು ಅಂತ ನಿರ್ಧಾರ ಮಾಡಿರ್ತೀವಿ. ಆದರೆ ಅವನು ಎಷ್ಟು ಅಂಶಗಳನ್ನು ಕಲ್ತಿದ್ದಾನೆ ಅಂತಂದು ನಾವಿಲ್ಲಿ ಪರೀಕ್ಷೆ ಮಾಡಿದರೆ ಅದನ್ನು ನಾವು ಮಾನದಂಡ ಆಧಾರಿತ ಪರೀಕ್ಷೆ ಅಂತಂದು ಕರಿತೀವಿ. ಇನ್ನು ನೆಕ್ಸ್ಟ್ ಏನಂತಾರೆ, ನೈದಾನಿಕ ಪರೀಕ್ಷೆ ಅಂತ ಐತಿ. ನೈದಾನಿಕ ಪರೀಕ್ಷೆ ಅಂತ ಅಂದರೆ ಸ್ನೇಹಿತರೆ, ಇಲ್ಲಿ ಈ ನೈದಾನಿಕ ಪರೀಕ್ಷೆಯನ್ನು ಏನು ಮಾಡ್ತೀವಿ ಅಂದರೆ ಪೂರ್ವ ಪರೀಕ್ಷೆ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯ ಸಫಲತೆ ಮತ್ತು ವಿಫಲತೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ದೌರ್ಬಲ್ಯ ಮತ್ತು ಸಾಮರ್ಥ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪರೀಕ್ಷೆಯನ್ನು ನಡೆಸ್ತೀವಿ. ಇದರ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಅವನಿಗೆ ಪರಿಹಾರ ಬೋಧನೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಪರೀಕ್ಷೆ ಬರುತ್ತೆ ಸ್ನೇಹಿತರೆ, ಪೂರ್ವ ಸೂಚಕ ಪರೀಕ್ಷೆ ಅಂತಂದು. ವಿದ್ಯಾರ್ಥಿ ಭವಿಷ್ಯದಲ್ಲಿ ಏನಂತಂದರೆ ಯಾವ ತನಗೆ ಕೊಟ್ಟಂಥ ಕೆಲಸಗಳನ್ನು ಎಷ್ಟು ಸಮರ್ಥವಾಗಿ ನಿಭಾಯಿಸಬಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನಡೆಸ್ತಕ್ಕಂತಹ ಒಂದು ಪರೀಕ್ಷೆಗೆ ಪೂರ್ವ ಸೂಚಕ ಪರೀಕ್ಷೆ ಅಂತಂದು ಕರಿತೀವಿ. ಇನ್ನು ನೆಕ್ಸ್ಟ್ ಏನಂತಾರೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ, ವೈಗೋಟ್ಸ್ಕಿಯವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನು ಪ್ರತಿನಿಧಿಸುತ್ತದೆ ಅಂತ ಐತಿ. ಇಲ್ಲಿ ಏನು ಅಂತಂದರೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಅವರು. ಆ ಚಿತ್ರದಲ್ಲಿ ಏನಂತಂದರೆ ಎ ಅಂತ ಒಂದು ಗುರುತಿಸಿದರೆ, ಬಿ ಅಂತಂದು ಮತ್ತೊಂದು ವಲಯವನ್ನು ಗುರುತಿಸಿದ್ದಾರೆ ಅವರು, ಸಿ ಅಂತಂದು ಮತ್ತೊಂದು ವಲಯವನ್ನು ಗುರುತಿಸಿದ್ದಾರೆ, ಆಮೇಲೆ ಕೊನೆಯದನ್ನು ಡಿ ಅಂತಂದು ಗುರುತಿಸಿದ್ದಾರೆ, ಹೊರಗಿನ ವಲಯವನ್ನು. ಇದು ಏನಪ್ಪ ಅಂತಂದರೆ ಸಮೀಪದ ಅಭಿವೃದ್ಧಿ ವಲಯವನ್ನು ಯಾವುದು ಗುರುತಿಸ್ತೈತಿ ಅಂತಂದು ಹೇಳಿದ್ದಾರೆ. ಅದಕ್ಕೆ ಆಪ್ಷನ್ ಯಾವುದು ಅಂತಾರೆ ಸ್ನೇಹಿತರೆ, ಬಿ ವಲಯ ಏನಂತಂದರೆ ಈ ಸಮೀಪದ ಅಭಿವೃದ್ಧಿ ವಲಯವನ್ನು ಪ್ರತಿನಿಧಿಸ್ತೈತಿ. ಸಮೀಪದ ಅಭಿವೃದ್ಧಿ ವಲಯ ಅಂತಂದರೆ ZPD ಅಂತ ಕರೀತಾರೆ ಸ್ನೇಹಿತರೆ. ZPD ಅಂತಾರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಂದು. ಈ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟನ್ನು ಇವರು ಯಾರು ವೈಗೋಟ್ಸ್ಕಿ ಅವರು ಹೇಳ್ತಾರೆ. ಈ ಲೇವ್ ವೈಗೋಟ್ಸ್ಕಿ ಅವರು ರಷ್ಯಾದ ಮನೋವಿಜ್ಞಾನಿ. ಈತ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ಮಂಡಿಸಿದ. ಅಂದರೆ ಕಲಿಕೆ ಏನಾಗ್ತೈತಿ ಅಂದರೆ ಸಾಮಾಜಿಕ ಅಂತರ್ಕ್ರಿಯೆಯಿಂದ ಕಲಿಕೆ ಉಂಟಾಗ್ತೈತಿ ಅಂತ ಹೇಳ್ತಾನೆ. ಸಾಮಾಜಿಕ ಅಂತರ್ಕ್ರಿಯೆ ಅಂದರೆ ಸಮಾಜದ ಜೊತೆಗೆ ನಾವು ಸಂವಹನ ಮಾಡೋದರೊಂದಿಗೆ, ಅಂತರ್ಕ್ರಿಯೆ ಮಾಡೋದರೊಂದಿಗೆ ನಮ್ಮಲ್ಲಿ ಜ್ಞಾನ ಉಂಟಾಗ್ತೈತಿ ಅಂತ ಪ್ರತಿಪಾದನೆ ಮಾಡಿದರು. ಅವರು ಈ ZPDಯನ್ನು ಕೂಡ ಪ್ರತಿಪಾದಿಸ್ತಾರೆ. ಈ ZPDಯಲ್ಲಿ ಏನಾಗುತ್ತೆ ಅಂತಂದರೆ 3 ವಲಯಗಳು ಬರ್ತವೆ. ಆ 3 ವಲಯಗಳು ಯಾವುವು ಅಂತಂದರೆ ಇಲ್ಲಿ ನೋಡ್ರಿ ಸ್ನೇಹಿತರೆ, ಇಲ್ಲಿದೆ ಅಲ್ಲ ಇದು ಈ ಎ ಭಾಗ, ಅದನ್ನು ನಾವು ಸ್ವತಂತ್ರ ವಲಯ ಅಂತ ಕರಿತೀವಿ. ಇನ್ನು ಇಲ್ಲಿ ಏನೈತೆಲ್ಲ ಇದನ್ನು ನಾವು ಸಹಾಯ ವಲಯ ಅಂತ ಕರಿತೀವಿ. ಇನ್ನು ಇಲ್ಲೈತೆಲ್ಲ ಇದನ್ನು ನಾವು ಸಾಧಿಸದ ವಲಯ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಸ್ವತಂತ್ರ ವಲಯ ಅಂದರೆ ಏನು ಅಂತ ನೋಡೋಣ. ಫಸ್ಟು ಸ್ವತಂತ್ರ ವಲಯ ಅಂತಂದರೆ ಇಲ್ಲಿ ಕಲಿಕೆ ಏನಾಗ್ತದೆ ಅಂದರೆ ಯಾರ ಸಹಾಯ ಇಲ್ಲದೆ ಕಲಿಕೆ ಉಂಟಾದರೆ ಅದನ್ನು ಸ್ವತಂತ್ರ ವಲಯ ಅಂತ ಕರಿತೀವಿ. ಉದಾಹರಣೆಗೆ ಮಗು ಭಾಷೆಯನ್ನು ನೋಡಿ ಮತ್ತು ಮಾತನಾಡೋದನ್ನು ನೋಡಿ ಅಥವಾ ಕೇಳಿಯೇ ಕಲ್ತು ಬಿಡುತ್ತೆ. ಇದಕ್ಕೆ ಯಾರದೇ ಸಹಾಯ ಬೇಕಾಗಿಲ್ಲ. ಅದನ್ನು ಏನಂತ ಕರಿತೀವಿ ಅಂದರೆ ನಾವು ಸ್ವತಂತ್ರ ವಲಯ ಅಂತ ಕರಿತೀವಿ. ನೆಕ್ಸ್ಟ್ ಏನಂತಾರೆ ಸಹಾಯ ವಲಯ. ಕೆಲವೊಂದಿಷ್ಟು ವಿಷಯಗಳನ್ನು ಏನು ಮಾಡ್ತಾನಂತಾರೆ ಆ ಮಗು ಬೇರೆಯವರ ಸಹಾಯದಿಂದ ಕಲಿತಾನೆ. ಅಂದ್ರೆ ತನ್ನ ಸಹಪಾಠಿಗಳ ಸಹಾಯದಿಂದ ಆಗಿರ್ಬೋದು, ಶಿಕ್ಷಕರ ಸಹಾಯದಿಂದ ಆಗಿರ್ಬೋದು, ಅಥವಾ ಪೋಷಕರ ಸಹಾಯದಿಂದ ಆದರೂ ಆಗಿರ್ಬೋದು. ಅವರಿಂದ ಏನು ಮಾಡ್ತಾನಂತಂದರೆ ಇಲ್ಲಿ ಕಲಿತಾ ಹೋಗ್ತಾನೆ. ಅದನ್ನು ನಾವು ಸಹಾಯ ವಲಯ ಅಂತಂದು ಕರಿತೀವಿ. ಈ ಸಹಾಯ ವಲಯದಲ್ಲಿ ಏನಾಗ್ತದೆ ಅಂತಾರೆ ಸ್ನೇಹಿತರೆ, ಸಾಮಾಜಿಕ ಅಂತರ್ಕ್ರಿಯೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತೈತಿ. ಉದಾಹರಣೆಗೆ ಏನಂತಾರೆ, ಮಕ್ಕಳು ಬರವಣಿಗೆ ಮತ್ತು ಲೆಕ್ಕಗಳನ್ನು ಮತ್ತೊಬ್ಬರ ಸಹಾಯದಿಂದ ಕಲಿತಾರೆ. ಅಂದರೆ ಶಿಕ್ಷಕರು ಅವರ ಪೋಷಕರ ಸಹಾಯದಿಂದ ಬರವಣಿಗೆ ಮತ್ತು ಲೆಕ್ಕಗಳನ್ನು ಕಲಿತಾರೆ. ಅಂದರೆ ಇಲ್ಲಿ ಮಕ್ಕಳು ಭಾಷೆಯನ್ನು ನೋಡಿ ಮತ್ತು ಕೇಳಿ ಯಾರ ಸಹಾಯ ಇಲ್ಲದೆ ಸ್ವತಂತ್ರವಾಗಿ ಮಾತನಾಡೋದನ್ನು ಕಲಿತರೆ, ಬರವಣಿಗೆ ಮತ್ತು ಲೆಕ್ಕಗಳನ್ನು ಬೇರೆಯವರ ಸಹಾಯದಿಂದ ಕಲಿತಾರೆ. ಇದರಲ್ಲಿ ಮತ್ತೊಂದು ವಿಷಯ ಏನು ಬರುತ್ತೆ ಅಂತಂದರೆ ಸಾರ್ವೆ ಪದ್ಧತಿ ಅಂತಂದು ಬರುತ್ತೆ. ಈ ಸಾರ್ವೆ ಪದ್ಧತಿ ಇಂಗ್ಲೀಷ್ನಲ್ಲಿ ಇದನ್ನು ಸ್ಕ್ಯಾಫೋಲ್ಡಿಂಗ್ ಅಂತಂದು ಕರೀತಾರೆ. ಈ ಸ್ಕ್ಯಾಫೋಲ್ಡಿಂಗ್ ಪದವನ್ನು ಮೊಟ್ಟ ಮೊದಲನೇ ಬಾರಿಗೆ
ವುಡ್ ಉಗ್ರಾವರ್ ರಾಸ್ ಎನ್ನೋರು ಪರಿಚಯಿಸಿದರು. ಇಲ್ಲಿ ಏನಾಗ್ತೈತೆ ಅಂತಾರೆ, ಸರ್ವೆ ಸಿಸ್ಟಮ್ ಅಂದ್ರೇನು, ಶಿಕ್ಷಕರು ಏನು ಮಾಡ್ತಾರೆ ಅಂತಾರೆ, ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕವಾಗಿ ಸಹಾಯವನ್ನು ಮಾಡ್ತಾರೆ. ಆನಂತರ ಅವರು ಕಲಿತಾ ಸಮರ್ಥರಾದಂತೆ ಅವರ ಸಹಾಯವನ್ನು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಕ್ರಮೇಣ ಕಡಿಮೆ ಮಾಡ್ತಾ ಹೋಗ್ತಾರೆ. ಅವರು ಕಡಿಮೆ ಮಾಡ್ತಾ ಹೋಗಿ ಕೊನೆಯದಾಗಿ ಅವರಿಗೆ ಸ್ವತಂತ್ರವಾಗಿ ಕಲಿಯೋದಕ್ಕೆ ಬಿಡ್ತಾರೆ. ಇದನ್ನು ಸರ್ವೆ ಪದ್ಧತಿ ಅಥವಾ ಸ್ಕ್ಯಾಫ್ ಫೋಲ್ಡಿಂಗ್ ಅಂತಂದು ಕರೀತಾರೆ. ಇದು ಸರ್ವೆ ಪದ್ಧತಿ ಏನಂತಂದರೆ ZPDಯ ಸಹಾಯ ವಲಯದಲ್ಲಿ ಬರ್ತೈತಿ ಮತ್ತು ಪರಿಣಾಮಕಾರಿ ಕಲಿಕೆಗೆ ಇದು ಸಹಾಯವನ್ನು ಮಾಡುತ್ತಾ. ಇನ್ನು ಮತ್ತೊಂದು ವಲಯ ಬರುತ್ತಲ್ಲ, ಸಾಧ್ಯವಾಗದ ವಲಯ ಅಂತಂದು. ಇಲ್ಲಿ ಏನಾಗ್ತೈತೆ ಅಂತಾರೆ, ಸಾಧ್ಯವಾಗದ ವಲಯದಲ್ಲಿ ಕಲಿಯೋನಿಗೆ ಎಷ್ಟೇ ಸಹಾಯ ಮಾಡಿದರೂ ಕೂಡ ಅವನು ಕಲಿಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಸಾಧ್ಯವಾಗದ ವಲಯ ಅಂತಂದು ಕರೆಯಲಾಗ್ತೈತಿ. ಇನ್ನು ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ, ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ. ಹಾಗಾದರೆ ಅವರು ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ ಅಂತಂದೈತಿ. ಇಲ್ಲಿ ಆಪ್ಷನ್ ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಇಲ್ಲಿ ಇದು ಏನು ಕೊಟ್ಟಿದ್ದಾರೆ ಅಂತಾರೆ ಸ್ನೇಹಿತರೆ, ಮೇಲೆ ಯಾವ ಅಂಶ ಕೊಟ್ಟಿದ್ದಾರೆ ಅಂತಂದರೆ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ ಅಂತೈತಲ್ಲ, ಇದು ಔಪಚಾರಿಕ ಕಾರ್ಯಗಳ ಹಂತಕ್ಕೆ ಬರುತ್ತಿದ್ದು. ಇದು ಸರಿಯಾದಂಥ ಉತ್ತರ ಆಪ್ಷನ್ 4 ಆಗೈತಿ. ಪಿಯಾಜೆಯವರು ಪ್ರಸಿದ್ಧವಾದಂಥ ಮನೋವಿಜ್ಞಾನಿಗಳು. ಇವರು ಏನು ಮಾಡ್ತಾರೆ ಅಂತಂದರೆ ಜ್ಞಾನಾತ್ಮಕ ವಿಕಾಸದ ಹಂತಗಳನ್ನು ಹೇಳ್ತಾರೆ. ಅಂದರೆ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತವನ್ನು ಮಂಡಿಸ್ತಾರೆ. ಅದರಲ್ಲಿ ಅವರು 4 ಹಂತಗಳನ್ನು ಹೇಳ್ತಾರೆ. ಆ 4 ಹಂತಗಳು ಇವೆ: ಸಂವಿಧಾನ ಗತಿ ಹಂತ, ಕಾರ್ಯಪೂರ್ವ ಹಂತ, 3ನೇದು ಮೂರ್ತ ಕಾರ್ಯಗಳ ಹಂತ, 4ನೇದು ಔಪಚಾರಿಕ ಕಾರ್ಯಗಳ ಹಂತ. ಅದ್ರಾಗ ನಾವು ಸಂವೇದನಾ ಗತಿ ಹಂತದ ಬಗ್ಗೆ ನೋಡೋಣ. ಸಂವೇದನಾ ಗತಿ ಹಂತ ಏನೈತಿಲ್ಲ, ಇದು 0ದಿಂದ 2 ವರ್ಷದವರೆಗೆ ಇರುತ್ತಿದ್ದು. ಇಲ್ಲಿ ಏನು ಮಾಡ್ತಾನೆ ಅಂತಾರೆ, ಶಿಶು ಆ ಮಗು ಏನು ಮಾಡ್ತೈತಿ ಅಂತಂದರೆ ಇಂದ್ರಿಯಗಳ ಸಹಾಯದಿಂದ ಅಥವಾ ತನ್ನ ಕಾರ್ಯಗಳ ಮೂಲಕ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ತಾ ಹೋಗ್ತಾನೆ. ಇಲ್ಲಿ ಅವನು ಸ್ತನ್ಯಪಾನ ಮಾಡೋದು ಅಂದರೆ ಹಾಲು ಕುಡಿಯೋದು, ಅಳೋದು, ಬೀಗೆಯಾಗಿ ಅಪ್ಕೊಳ್ಳೋದು, ಈ ರೀತಿಯ ಕ್ರಿಯೆಗಳನ್ನು ಮಾಡ್ತಾ ಹೋಗ್ತಾನೆ. ಆಮೇಲೆ ಇಲ್ಲಿ ವಸ್ತುಗಳು ಅವನು ತನ್ನ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಅವು ಅಸ್ತಿತ್ವದಲ್ಲಿವೆ ಅನ್ನುವ ಭಾವನೆ ಅವನಲ್ಲಿ ಮೂಡುತ್ತೆ. ಇನ್ನು 2ನೇದು ಯಾವುದಂತಂದರೆ ಕಾರ್ಯಪೂರ್ವ ಹಂತ. ಇದು 2 ವರ್ಷದಿಂದ 7 ವರ್ಷದವರೆಗೆ ಇರುತ್ತೆ. ಇದನ್ನು ಪೂರ್ವ ಬಾಲ್ಯಾವಸ್ಥೆ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಈ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳು ಅಹಂ ಕೇಂದ್ರಿತರಾಗ್ತಾರೆ. ಅಹಂ ಕೇಂದ್ರಿತರು ಅಂತಾರೆ ಅವ್ರು ಹೇಳಿದ್ದೇ ನಡಿಬೇಕಲ್ಲಿ. ಆಮೇಲೆ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಈ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಮಕ್ಕಳು ಇಲ್ಲಿ ಸಂಕೇತಗಳು, ಭಾಷೆಯನ್ನು ಬಳಸೋದಕ್ಕೆ ಪ್ರಾರಂಭಿಸ್ತಾರೆ. ಕೆಲವು ಸಲ 2 ಭಾಷೆಯನ್ನು ಕಲಿತಾರೆ. ನಾವು ಈ ವೇಳೆಯಲ್ಲಿ ಏನಪ್ಪ ಅಂತಂದರೆ ಅವರಿಗೆ 3-4 ಭಾಷೆಗಳನ್ನು ಕಲಿಸಿದರೆ ಅವರು ಜೀವನದಲ್ಲಿ ಸಕ್ಸಸ್ ಆಗಿಬಿಡ್ತಾರೆ. ನೆಕ್ಸ್ಟ್ ಏನಂತಂದರೆ ಇದು ಸ್ವಕೇಂದ್ರಿತವಾಗಿರ್ತೈತಿ. ತಾರ್ಕಿಕ, ಇಲ್ಲಿ ಚಿಂತನೆಗಳು ಸ್ವಕೇಂದ್ರಿತವಾಗಿರ್ತವೆ, ಆದರೆ ತಾರ್ಕಿಕವಾಗಿ ಇರೋದಿಲ್ಲ. ಇಲ್ಲಿ ಅನುಕರಣೆ ಮಾಡ್ತಕ್ಕಂತಹ ಏನಂತಂದರೆ ಗುಣವನ್ನು ಹೊಂದಿರ್ತಾರೆ. ನೆಕ್ಸ್ಟ್ ಇಲ್ಲಿ ಆಟ ಆಡ್ತಾರೆ, ಅನುಕರಣೆ ಮಾಡಿ ಆಟ ಆಡ್ತಾರೆ. ಯಾವ ರೀತಿ ಆಟ ಅಂತಾರೆ, ಅಡುಗೆ ಆಟ, ಮದುವೆ ಆಟ, ಅಥವಾ ಕೋಲನ್ನು ತೆಗೆದುಕೊಂಡು ಕುದುರೆ ಆಟಗಳನ್ನು ಆಡ್ತಾ ಹೋಗ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ವಯಸ್ಸಿನಲ್ಲಿ 7 ವರ್ಷ ಕಂಪ್ಲೀಟ್ ಆಗುವವರೆಗೆ ಅವರಿಗೆ ಕೆಲವೊಂದಿಷ್ಟು ಗ್ರಹಿಕೆಗಳು ಸಾಧ್ಯ ಆಗೋದಿಲ್ಲ. ಅವು ಯಾವ ಅಂತಾರೆ, ಸಂಖ್ಯೆಗಳ ಗ್ರಹಿಕೆ ಆಗಿರ್ಬೋದು, ಸ್ಥಳದ ಗ್ರಹಿಕೆ, ವಸ್ತುಗಳ ಗ್ರಹಿಕೆ, ಆಕಾರದ ಗ್ರಹಿಕೆ ಮತ್ತು ತೂಕದ ಗ್ರಹಿಕೆ. ಈ ಗ್ರಹಿಕೆಗಳು ಅವರಲ್ಲಿ ಕಂಡು ಬರೋದಿಲ್ಲ. 3ನೇದು ಮೂರ್ತ ಕಾರ್ಯಗಳ ಹಂತ 7ರಿಂದ 11 ವರ್ಷದವರೆಗೆ ಇರುತ್ತಿದ್ದು. ಇಲ್ಲಿ ಏನು ಮಾಡ್ತಾನೆ ಅಂತಂದರೆ ಈ ವಿದ್ಯಾರ್ಥಿ ಏನೇನನ್ನು ಕಲಿತಾನೆ, ಅವನು ಕಲಿಯೋದಕ್ಕೆ ಸಾಧ್ಯ ಅಂತಂದರೆ ಅಲ್ಲಿ ಅವನ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಿರ್ತೈತಿ. ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಕ್ರಿಯೆಗಳನ್ನು ಕಲಿತಾನೆ. ಆಮೇಲೆ ಅವನ ಜ್ಞಾಪಕ ಶಕ್ತಿ ಮತ್ತು ಭಾಷಾ ಸಾಮರ್ಥ್ಯ ಅಭಿವೃದ್ಧಿಯಾಗಿರುತ್ತೆ. ಆವಾಗ ಓದೋದು, ಬರೆಯೋದು ಗಳನ್ನು ಕಲಿತಾನೆ. ನೆಕ್ಸ್ಟು ಪದಗಳನ್ನು ಮತ್ತು ಸಂಖ್ಯೆಗಳನ್ನು ಬಳಸೋದಕ್ಕೆ ಕಲಿತಾನೆ. ಆನಂತರ ಏನಪ್ಪ ಅಂತಂದರೆ ಜೋಡಿಸ್ತಕ್ಕಂಥ ಮತ್ತು ವರ್ಗೀಕರಿಸ್ತಕ್ಕಂಥ ಸಾಮರ್ಥ್ಯ ಅವನಿಗೆ ಬಂದಿರುತ್ತೆ. ಊಹೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ತರ್ಕಬದ್ಧವಾಗಿ ಯೋಚಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಮುದ್ರಿತ ಬರಹಗಳನ್ನು ನಕಲು ಮಾಡ್ತಾನೆ. ಅಂದರೆ ಒಂದಿಷ್ಟು ಕೊಟ್ಟಂಥ ಈಗ ಒಂದು ಪೇಜ್ ನೋಡ್ಕೊಂಡು ಬರಿ ಅಂತಂದರೆ
ಪಾಠಗಳನ್ನು ನೋಡಿಕೊಂಡು ಪಾಠಗಳನ್ನು ನೋಡಿಕೊಂಡು ಬರಿತಾನೆ. ಇನ್ನು ನೆಕ್ಸ್ಟ್ ಏನಂತಂದರೆ 4ನೇದು ಔಪಚಾರಿಕ ಕಾರ್ಯಗಳ ಹಂತ. ಔಪಚಾರಿಕ ಕಾರ್ಯಗಳ ಹಂತ ಇದು 11 ವರ್ಷದ ಮೇಲ್ಪಟ್ಟು ಇರುತ್ತೆ. ಇಲ್ಲಿ ಏನಂತಂದರೆ ಅಮೂರ್ತ ಚಿಂತನಾ ಸಾಮರ್ಥ್ಯ ಮೂಡಿರ್ತೈತೆ. ಅವನಿಗೆ ತಾರ್ಕಿಕವಾಗಿ ಚಿಂತೆ ಮಾಡ್ತಾನೆ, ಪರಿಕಲ್ಪನೆ ಕುರಿತು ಯೋಚಿಸ್ತಾನೆ ಮತ್ತು ಸಮಸ್ಯೆಗಳನ್ನು ಘಟಕಗಳನ್ನಾಗಿ ವಿಶ್ಲೇಷಣೆ ಮಾಡಿ ಅವುಗಳಿಗೆ ಪರಿಹಾರವನ್ನು ಹುಡುಕ್ತಾನೆ. ಇದೇ ಪ್ರಶ್ನೆ ಈಗ ಬಂದಿರೋದು, ಸಮಸ್ಯೆಯನ್ನು ಪರಿಹರಿಸುತ್ತಾನೆ ಅಂತಂದು ಇದು ಸರಿಯಾದಂಥ ಉತ್ತರ. ಆನಂತರ ಭವಿಷ್ಯದ ಸಮಸ್ಯೆಗಳ ಬಗ್ಗೆ ಕಾಳಜಿಯನ್ನು ವಹಿಸುತ್ತಾನೆ. ಇವಿಷ್ಟೇನಂತಂದರೆ ಈ ಹಂತದಲ್ಲಿ ಬರ್ತಕ್ಕಂಥ ಅಂಶಗಳು. 4 ಹಂತದಲ್ಲಿ ಯಾವ್ಯಾವ ಅಂಶಗಳನ್ನು ಮಗು ಗಳಿಸ್ತಾನೆ ಅಂತಂದು ನಾವು ನೋಡಿಕೊಂಡ್ರೆ ಮುಂದಿನ ಪರೀಕ್ಷೆಯಲ್ಲಿ ಕೂಡ ನಮಗೆ ಅನುಕೂಲ ಆಗ್ತೈತಿ. ಆಮೇಲೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ಯಾವುದು ಅಂತಂದರೆ, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಅಂತ ಇದೆ ಸ್ನೇಹಿತರೆ. ಅಂದರೆ ಇಲ್ಲಿ ನಾವು ತಪ್ಪಾಗಿದ್ದನ್ನು ಗುರುತಿಸಬೇಕು. ಯಾವುದಂತಂದರೆ ಮೊದಲನೇದು, ಬೆಳವಣಿಗೆಯು ವಿಕಾಸದ ಒಂದು ಭಾಗ. ಎಸ್, ಇದು ರೈಟ್, ಸರಿಯಾಗಿದೆ ಸ್ನೇಹಿತರೆ. ವಿಕಾಸವು ಬೆಳವಣಿಗೆಯ ಭಾಗ ಅಂತ ಇದೆ. ಅಲ್ಲ, ಇದು ವಿಕಾಸ ಬೆಳವಣಿಗೆಯ ಭಾಗವಲ್ಲ, ವಿಕಾಸ ಬೆಳವಣಿಗೆಯನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಇದು ತಪ್ಪು. ನೆಕ್ಸ್ಟು, ಬೆಳವಣಿಗೆ ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ ಅಂತ ಇದೆ. ಇದು ಕೂಡ ತಪ್ಪು. ಯಾಕಂದರೆ ಬೆಳವಣಿಗೆ ಒಂದು ವಯಸ್ಸಿಗೆ ಬಂದು ನಿಲ್ಲುತ್ತೆ, ಆದರೆ ವಿಕಾಸ ನಿಲ್ಲೋದಿಲ್ಲ. ಅದನ್ನೇ ಕೆಳಗಡೆ ಕೊಟ್ಟಿದ್ದಾರೆ, ಬೆಳವಣಿಗೆ ನಿರಂತರವಾದುದಲ್ಲ, ವಿಕಾಸ ನಿರಂತರವಾದುದು. ಇದು ಸರಿಯಾದಂಥ ಉತ್ತರ. ಅಂದರೆ ಇಲ್ಲಿ ಬಿ ಮತ್ತು ಸಿ ಏನಂತಂದರೆ ಇವು ಸರಿಯಾದಂಥವುಗಳಲ್ಲ. ಆಪ್ಷನ್ 3 ಏನೈತಲ್ಲ ಇದು ಸರಿಯಾದಂಥ ಉತ್ತರ. ಬಿ ಮತ್ತು ಸಿ ಇವುಗಳು ತಪ್ಪಾದಂಥ ಹೇಳಿಕೆಗಳು. ಈಗ ಇದನ್ನು ಸಂಪೂರ್ಣವಾಗಿ ನಾವು ನೋಡೋದಾದರೆ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸಗಳನ್ನು ನಾವು ನೋಡಿಕೊಂಡು ಬಿಡೋಣ ಸ್ನೇಹಿತರೆ. ಅದು ಏನಂತಂದ್ರೆ ಬೆಳವಣಿಗೆ ಅದನ್ನು ಗ್ರೌತ್ ಅಂತ ಕರಿತೀವಿ ಅಥವಾ ವೃದ್ಧಿ ಅಂತಲೂ ಕೂಡ ಕರೀತಾರೆ. ವಿಕಾಸ ಅದನ್ನು ಡೆವಲಪ್ಮೆಂಟ್ ಅಂತ ಕರಿತೀವಿ. ಬೆಳವಣಿಗೆ ದೈಹಿಕವಾಗಿರುತ್ತೆ, ಅಂದರೆ ದೇಹದ ಗಾತ್ರ, ಎತ್ತರ, ತೂಕ ಇವುಗಳಿಗೆ ಸಂಬಂಧಪಟ್ಟಿರುತ್ತೆ. ವಿಕಾಸ ಮಾನಸಿಕವಾಗಿರ್ತದೆ, ಅಂದರೆ ಸಂವೇಗಾತ್ಮಕ ಬೆಳವಣಿಗೆಗಳು ಇದರಲ್ಲಿ ಕಂಡುಬರ್ತವೆ. ಇದು ಬೆಳವಣಿಗೆ ನಿರಂತರವಾದದ್ದಲ್ಲ, ಆದರೆ ವಿಕಾಸ ನಿರಂತರವಾದದ್ದು. ಇದೇ ಪ್ರಶ್ನೆ ಇಲ್ಲಿ ಮೇಲೆ ಕೊಟ್ಟಿದ್ದಾರಲ್ಲ ಅದೇ ಇದು. ನೆಕ್ಸ್ಟು, ಬೆಳವಣಿಗೆ ನಿರ್ದಿಷ್ಟ ವಯಸ್ಸಿನವರೆಗೆ ನಡೀತೈತಿ. ಅಂದರೆ ಇದು ನಿರ್ದಿಷ್ಟ ವಯಸ್ಸು 18 ವರ್ಷನೋ 21 ವರ್ಷನೋ ಆಗಿ ಬೆಳವಣಿಗೆಯಾಗಿ ಆಮೇಲೆ ನಿಂತು ಬಿಡುತ್ತದು. ಆದರೆ ವಿಕಾಸ ಏನೈತಲ್ಲ ಇದು ಜೀವನ ಪರ್ಯಂತವಾಗಿ ಮುಂದುವರಿತಾ ಹೋಗುತ್ತಿದ್ದು. ಬೆಳವಣಿಗೆ ಇದು ಏನಂತಾರೆ ಪರಿಮಾಣಾತ್ಮಕವಾದದ್ದು, ಅಂದರೆ ಕ್ವಾಂಟಿಟಿ ಇರುತ್ತೆ ಇಲ್ಲಿ. ಇದು ಗುಣಾತ್ಮಕವಾದದ್ದು, ಕ್ವಾಲಿಟಿಯುತವಾದಂಥದ್ದು. ಇನ್ನು ನೆಕ್ಸ್ಟ್ ಏನಂತಂದರೆ ಇದು ಪರಿಪಕ್ವತೆ ಹಂತವನ್ನು ತಲುಪ್ತೈತಿ. ಬೆಳವಣಿಗೆ ಅಂದರೆ ಮೆಚುರಿಟಿ ಲೆವೆಲನ್ನು ಮುಟ್ಟಿಬಿಡುತ್ತದು. ಇದು ಒಂದು ಸಲ ಪ್ರಶ್ನೆ ಬಂದಿತ್ತು, ಪರಿಪಕ್ವತೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ, ಬೆಳವಣಿಗೆಗೋ ಅಥವಾ ವಿಕಾಸಕ್ಕೋ ಅಂತಂದು. ಇದು ಬೆಳವಣಿಗೆಗೆ ಸಂಬಂಧಿಸಿದಂತಹ ಒಂದು ಅಂಶ. ಮೆಚುರಿಟಿಗೆ ಬಂದದು ನಿಂತು ಬಿಡುತ್ತೆ. ಆದರೆ ಇಲ್ಲಿ ಏನಪ್ಪ ಅಂತಾರೆ, ಮೆಚುರಿಟಿ ಪರಿಪಕ್ವತೆಯನ್ನು ದಾಟಿ ಕೂಡ ಏನಾಗುತ್ತೆ ಅಂದರೆ ವಿಕಾಸವನ್ನು ಹೊಂದುತ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟು, ಬೆಳವಣಿಗೆ ವಿಕಾಸದ ಒಂದು ಭಾಗ ಅಥವಾ ಒಂದು ಘಟಕ. ಇದೇ ಪ್ರಶ್ನೆ ಮೇಲೆ ಬಂದಿತ್ತು. ಬೆಳವಣಿಗೆ ವಿಕಾಸದ ಒಂದು ಭಾಗ, ಆದರೆ ವಿಕಾಸ ಬೆಳವಣಿಗೆಯನ್ನು ಒಳಗೊಂಡಿದೆ. ಅದು ಬೆಳವಣಿಗೆಯ ಭಾಗ ಅಲ್ಲದು. ನೆಕ್ಸ್ಟ್ ಏನಂತಂದರೆ ಬೆಳವಣಿಗೆಯನ್ನು ತರಬೇತಿಯಿಂದ ಪಡೆಯಲು ಸಾಧ್ಯವಿಲ್ಲ. ಈಗ ನಾವು ಬೆಳವಣಿಗೆ ಏನಾಗ್ತಾನಲ್ಲ ದೈಹಿಕವಾಗಿ, ಅದು ತರಬೇತಿಯಿಂದ ಎತ್ತರ ಮತ್ತು ಗಿಡ್ಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಿಕಾಸವನ್ನು ತರಬೇತಿಯಿಂದ ಪಡೆಯಬಹುದು. ವಿಕಾಸ ತರಬೇತಿ ಕೊಟ್ಟು ಚೆನ್ನಾಗಿ ಅವನನ್ನು ಏನಪ್ಪ ಅಂತಂದರೆ ಒಳ್ಳೆಯ ವ್ಯಕ್ತಿತ್ವವನ್ನು ವಿಕಾಸ ಹೊಂದುವಂತೆ ಮಾಡಬಹುದು ಮತ್ತು ಅಡ್ಡಿಪಡಿಸಿ ಅವನ ವ್ಯಕ್ತಿತ್ವ ಹಾಳಾಗುವಂತೆಯೂ ಕೂಡ ಮಾಡಬಹುದು. ಅಂದರೆ ತರಬೇತಿಯಿಂದ ಅವನ ವಿಕಾಸವನ್ನು ಹೆಚ್ಚು ಮಾಡಬಹುದು. ಅದೇ ರೀತಿಯಾಗಿ 8ನೇದು ಏನಂತಂದರೆ ಬೆಳವಣಿಗೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಅದು ತನ್ನ ಗರಿಷ್ಠ ಮಟ್ಟವನ್ನು ತಲುಪ್ತೈತಿ. ಅಂದರೆ ಬೆಳವಣಿಗೆಯನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಎಷ್ಟು ಎತ್ತರ ಬೆಳಿಬೇಕಾಗಿತ್ತೋ ಬೆಳಿತಾನೆ. ನಾವು ಏನೇ ಮಾಡಿದರೂ ಕೂಡ ಅದನ್ನು ನಿಲ್ಲಿಸೋದಕ್ಕಾಗಲ್ಲ. ಆದರೆ ವಿಕಾಸವನ್ನು ಪರಿಸರದಿಂದ ನಿಯಂತ್ರಿಸ್ಬೋದು. ವಿಕಾಸವನ್ನು ಏನು ಮಾಡ್ಬೋದು ಅಂತಂದ್ರೆ ನಾವು
ಪರಿಸರದಿಂದ ಹೆಚ್ಚು ಮತ್ತು ಕಡಿಮೆ ಮಾಡಬಹುದು. ಒಳ್ಳೆಯ ಅವಕಾಶಗಳನ್ನು ಕೊಟ್ಟರೆ ಉತ್ತಮವಾದಂಥ ವ್ಯಕ್ತಿತ್ವ ವಿಕಸನ ಆಗ್ತೈತಿ. ಆದರೆ ಅವರಿಗೆ ಯಾವುದೇ ರೀತಿಯಾದಂತಹ ತರಬೇತಿಯನ್ನು ಕೊಡದೇ ಇದ್ದರೆ ವ್ಯಕ್ತಿತ್ವ ವಿಕಸನ ಆಗೋದಿಲ್ಲ. ಅಂದರೆ ಈ ರೀತಿಯಾಗಿ ವಿಕಾಸವನ್ನು ಪರಿಸರದಿಂದ ನಿಯಂತ್ರಣ ಮಾಡಬಹುದು. 9ನೇದು ಬೆಳವಣಿಗೆಯನ್ನು ನಿಖರವಾಗಿ ಅಳೆಯಬಹುದು. ಅಂದರೆ ಎಷ್ಟು ಎತ್ತರ 160 ಸೆಂಟಿಮೀಟ್ರನೋ ಏನು 170 ಸೆಂಟಿಮೀಟ್ರನೋ ಅವನ ಹೈಟನ್ನು ಈ ರೀತಿಯಾಗಿ ತೂಕವನ್ನು ಅಳಿಬೋದು. ಆದರೆ ವಿಕಾಸವನ್ನು ಅಳೆಯೋದಕ್ಕೆ ಬರೋದಿಲ್ಲ, ಅದನ್ನು ಕೇವಲ ಗುರುತಿಸ್ಬೋದು. ಹೌದು, ಆ ವ್ಯಕ್ತಿ ಎಷ್ಟು ವಿಕಾಸ ಆಗಿದ್ದಾನೆ ಅಂತಕ್ಕಂಥದ್ದು. ಈಗ ನಮ್ಮ ಗೆಳೆಯನೇ ಒಂದು 3-4 ವರ್ಷದ ಹಿಂದೆ ಹೆಂಗೆಂಗೋ ಇದ್ದಂಥವನು ಬೇರೆ ಕಡೆ ಹೋಗಿ ಬಂದು ಅವನೇನಪ್ಪ ಅಂತಂದರೆ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಿರ್ತಾನೆ. ಇದು ಏನಪ್ಪ ಅಂತಾರೆ ಗುರುತಿಸ್ಬೋದು ಹೊರತು ಅದನ್ನು ಅಳೆಯೋದಕ್ಕೆ ಬರಲ್ಲ. ಇಲ್ಲಿ ಏನಂತಾರೆ ಸ್ನೇಹಿತರೆ, ಬೆಳವಣಿಗೆ ಮತ್ತು ವಿಕಾಸ ಇವು ಎರಡೂ ಏನಂತಾರೆ ವಿರುದ್ಧ ಪದಗಳಲ್ಲ, ಆದರೆ ಇವು ಎರಡು ಪರಸ್ಪರ ಪೂರಕವಾದಂಥ ಪದಗಳು, ಒಂದಕ್ಕೊಂದು ಪೂರಕವಾಗಿದ್ದವು. ಅಂದರೆ ದೈಹಿಕ ಬೆಳವಣಿಗೆ ಆಗದೆ ವಿಕಾಸ ಸಮರ್ಪಕವಾಗಿ ಆಗೋದಿಲ್ಲ. ಯಾರು ದೈಹಿಕವಾಗಿ ಚೆನ್ನಾಗಿ ಬೆಳೆದಿರ್ತಾರೋ ಅವರು ಸಮರ್ಪಕವಾದಂಥ ವಿಕಾಸವನ್ನು ಕೂಡ ಹೊಂದ್ತಾರೆ. ಅದಕ್ಕೋಸ್ಕರ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ಅಂತ ಇದಕ್ಕೆ ಹೇಳಿದ್ದಾರೆ. ಆದ್ದರಿಂದ ನಾವು ಬೆಳವಣಿಗೆಗೆ ಮತ್ತು ವಿಕಾಸಕ್ಕೆರಡಕ್ಕೂ ಸಮನಾದಂಥ ಆದ್ಯತೆಯನ್ನು ಕೊಡಬೇಕು. ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ವಿಡಿಯೋ 4 ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ರಿ, ಶೇರ್ ಮಾಡಿರಿ, ಆನಂತರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.